ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 7 ಏಪ್ರಿಲ್ 2025ರಿಂದ 13 ಏಪ್ರಿಲ್ 2025ರ ವಾರ ಭವಿಷ್ಯ ಕಾರ್ಯಕ್ರಮ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಷಯವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಾರದ ಕೊನೆಯ ದಿನ 13 ಏಪ್ರಿಲ್ 2025 ಸೂರ್ಯ ರಾತ್ರಿ 3:21 ಮೀನ ರಾಶಿಯಿಂದ ಮೇಷ ರಾಶಿಗೆ ರಾಶಿ ಪರಿವರ್ತನೆ. ಚಂದ್ರ ಪುಷ್ಯ ನಕ್ಷತ್ರ ಅಂದ್ರೆ ಕರ್ಕಾಟಕ ರಾಶಿ, ಆಶ್ಲೇಷ ನಕ್ಷತ್ರ, ಮಖ, ಪುಬ್ಬ, ಉತ್ತರ, ಹಸ್ತ, ಚಿತ್ತಾ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ನಮ್ಮ ವಾರ ಭವಿಷ್ಯ ಯಾವಾಗಲೂ ನಿಮ್ಗೆ ಗೊತ್ತಿರೋ ಹಾಗೆ ಸೋಮವಾರದಿಂದ ಭಾನುವಾರದವರೆಗೂ ಇರುತ್ತೆ. ಈ ವಾರದಲ್ಲಿ ಸೂರ್ಯ ಮೀನರಾಶಿ ರೇವತಿ ನಕ್ಷತ್ರದಲ್ಲಿ ಸಂಚಾರ, ಮಂಗಳ ಗ್ರಹ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಸಂಚಾರ, ಬುಧ ಉತ್ತರ ಭಾದ ನಕ್ಷತ್ರ ಮೀನರಾಶಿ, ಗುರು ಮೃಗಶಿರ ನಕ್ಷತ್ರ ವೃಷಭ ರಾಶಿ, ವಕ್ರಿ ಶುಕ್ರ ಪೂರ್ವಭಾದ ನಕ್ಷತ್ರ ಮೀನರಾಶಿ, ಶನಿ ಪೂರ್ವಭಾದ ನಕ್ಷತ್ರ ಮೀನರಾಶಿ, ರಾಹು ಪೂರ್ವಭಾದ ನಕ್ಷತ್ರ ಮೀನರಾಶಿ, ಕೇತು ಉತ್ತರ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಸಂಚಾರ ಆಗ್ತಾನೆ. ಇವೆಲ್ಲ ನಕ್ಷತ್ರ ಮತ್ತು ಗ್ರಹಗಳ ಆಧಾರದ ಮೇಲೆ ಈ ವಾರ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಷಯ ನಾನು ತಿಳಿಸ್ಕೊಡ್ತೀನಿ. ಮೇಷ ರಾಶಿಯಿಂದ ಮೀನ ರಾಶಿಯವರೆಗೂ ಯಾರ್ಯಾರು ನನ್ನ ಚಾನಲ್ಗೆ ಹೊಸಬ್ರಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದನ್ನ ಒತ್ತಬೇಕು. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ. ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲರಿಗೂ ಕೂಡ ಜ್ಯೋತಿಷ ವಿಚಾರ ಗೊತ್ತಾಗ್ಲಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ, ಕತ್ಲಿರೋರಿಗೆ ಬೆಳಕನ್ನ ತೋರಿಸುವಂತದೇ ಜ್ಯೋತಿಷ ಶಾಸ್ತ್ರ. ಈಗ ರಾಶಿ ಚಕ್ರದಲ್ಲಿ ಕೆಲವರು ಹೇಳ್ತಾರೆ ಗುರುಜಿನ ಡೇಟ್ ಆಫ್ ಬರ್ತ್ ಇಲ್ಲ ಅಂತವರೆಲ್ಲ ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನಿಮ್ಮ ಭವಿಷ್ಯವನ್ನು ತಿಳ್ಕೊಬಹುದು. ಮುಖ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ತಿಳ್ಕೊಳ್ಳುವಂತಹ ಭವಿಷ್ಯಕ್ಕೆ ಫೇಸ್ ರೀಡಿಂಗ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ನೀವು ಮುಖ ಸಾಮುದ್ರಿಕ ಅಥವಾ ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನಿಮ್ಮ ಭವಿಷ್ಯವನ್ನು ತಿಳ್ಕೊಬಹುದು. ಹಸ್ತ ಸಾಮುದ್ರಿಕ ಪಾಮಿಸ್ಟ್ರಿ ಬೇಕಾದಷ್ಟು ಪಾಮಿಸ್ಟ್ರಿ ಇನ್ ಕನ್ನಡ ಅಂತೇಳಿ ನನ್ನ ಚಾನಲ್ ಬೇಕಾದಷ್ಟು ಪ್ಲೇ ಲಿಸ್ಟ್ ಅಲ್ಲಿ ಬೇಕಾದಷ್ಟು ವಿಡಿಯೋಗಳು ಇದಾವೆ. ಆಸಕ್ತಿ ಇರೋರು ನಿಮ್ ಕೈನ ನೀವೇ ನೋಡ್ಕೋಬಹುದು. ಇಲ್ಲ ನೀವೇ ನಂಗೆ ತೋರಿಸ್ಬೇಕು ಅಂದ್ರೂ ಕೂಡ ನನ್ನನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಕೆಲವರು ಹೇಳ್ತಾರೆ ಗುರುಜಿ ನಂಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಒಂದ್ಸಲ ನಮ್ಮ ತಾಯಿ ಬೆಳಿಗ್ಗೆ ಅಂತಾರೆ, ಒಂದ್ಸಲ ಮಧ್ಯಾಹ್ನ ಅಂತಾರೆ. ಅಂತವರೆಲ್ಲ ತಮ್ಮ ಸ್ವಂತ ಜಾತಕಗಳನ್ನ ನೀವು ನನಗೆ ತೋರಿಸ್ಬೋದು. ಈಗ ಪಂಚಗ್ರಹಗಳು ಅಂದ್ರೆ ಸೂರ್ಯ, ಶನಿ, ಬುಧ, ಶುಕ್ರ, ರಾಹು ಇವರೆಲ್ಲರೂ ಕೂಡ ಮೀನ ರಾಶಿಯಲ್ಲಿ ಪಂಚಗ್ರಹ ಕೂಟ ಮೀನ ರಾಶಿಯಲ್ಲಿ ಸಂಚಾರ. ಹಾಗಾದ್ರೆ ಈಗ ದ್ವಾದಶ ರಾಶಿಗಳ ಮೇಲೆ ಏನೇನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಷಯವನ್ನ ತಿಳಿಸ್ಕೊಡ್ತೀನಿ. ಒಂದೊಂದೇ ರಾಶಿದು ಟೈಮ್ ಸ್ಟ್ಯಾಂಪ್ ಕೂಡ ನಮ್ಮ ಚಾನೆಲ್ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಕಂಡು ಬರುತ್ತೆ. ನೀವು ಅಲ್ಲೂ ಕೂಡ ನೋಡ್ಬೋದು. ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಯಾವುದು? ಮೇಷ ರಾಶಿ. ಯಾರು ಮೇಷ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಮಂಗಳ ಗ್ರಹ ನೋಡಿ ನಿಮ್ಮ ರಾಶ್ಯಾಧಿಪತಿ ನೀಚನಾಗ್ಬಿಟ್ಟಿದ್ದಾನೆ, ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಿದ್ದಾನೆ. ಮನೆ ವಿಷಯಕ್ಕೆ ಕಲಹಗಳಾಗ್ಬೋದು, ರಿಯಲ್ ಎಸ್ಟೇಟ್ ವ್ಯವಹಾರಗಳು ಸರಿಯಾಗಿ ನಡೀದೇ ಇರ್ಬೋದು, ನಿಮಗೆ ಅತಿಯಾಗಿ ಹಠ ಹೆಚ್ಚಾಗ್ಬೋದು, ಯಾವುದೇ ಕೋಪ, ಭಯ ಇವೆಲ್ಲ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇದೆ. ಎಲ್ಲಾ ಪಂಚಗ್ರಹಗಳು ಕೂಡ ವ್ಯಯಸ್ಥಾನದಲ್ಲಿ ಇರೋದ್ರಿಂದ, ಸಾಡೆ ಸಾತಿ ಬೇರೆ ನಡೀತಾ ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಮೇಷರಾಶಿ ಜಾತಕರು ಎಚ್ಚರಿಕೆಯನ್ನ ವಹಿಸಬೇಕು. ದ್ವಿತೀಯಾಧಿಪತಿಯಾದಂತಹ ಶುಕ್ರ ವ್ಯಯಭಾವದಲ್ಲಿರೋದ್ರಿಂದ ಎಷ್ಟೇ ದುಡ್ಡು ಬಂದರೂ ಕೂಡ ಸಾಲಲ್ಲ, ಒಂದಲ್ಲ ಒಂದು ರೀತಿಯಲ್ಲಿ ಖರ್ಚಾಗುವ ಸಾಧ್ಯತೆಗಳು ಕಂಡು ಬರುತ್ತೆ. ಹಾಗಾದ್ರೆ ಮೇಷರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ವಾರದ ಮೊದಲು 5 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ನಿಮಗೆ ಅಶುಭ ಫಲ, ಧನ ನಷ್ಟ ಆಗುವಂಥದ್ದು, ಮಾನಸಿಕವಾಗಿ ಹಿಂಸೆ ಆಗುವಂಥದ್ದು, ಉದ್ವೇಗ ಹೆಚ್ಚಾಗುವಂಥದ್ದು, ಏನೋ ಒಂಥರ ಭಯ, ನೇರವಾಗಿ ಶನಿ ದೃಷ್ಟಿ ನಿಮ್ಮ ಕುಟುಂಬ ಸ್ಥಾನವನ್ನ ನೋಡ್ತಾ ಇರೋದ್ರಿಂದ ಕುಟುಂಬದಲ್ಲಿ ಕಲಹ, ಮನೇಲಿ ಇರಕ್ಕೆ ಇಷ್ಟ ಆಗಲ್ಲ, ಆಫೀಸ್ಗೆ ಹೋಗೋಣ ಅನಿಸ್ತಾ ಇರುತ್ತೆ, ನಿದ್ರಾಭಂಗ ಉಂಟಾಗುವಂಥದ್ದು,
ಫೋನ್ ಅದಕ್ಕೆ ಸ್ವಿಚ್ ಆಫ್ ಮಾಡಿ ಫೋನ್ ದೂರ ಇಟ್ಕೊಂಡು ಮಲ್ಕೊಳ್ಳೋದನ್ನ ಕಲಿಬೇಕು ಮೇಷರಾಶಿ ಜಾತಕರು. ಇನ್ನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರದ ಭವಿಷ್ಯ ತಿಳಿಸಿದ್ದೀನಿ. ಇನ್ನ ಶನಿವಾರ, ಭಾನುವಾರ ನಿಮ್ಮ ಗೃಹದಲ್ಲಿ ಶಾಂತಿಯ ವಾತಾವರಣ, ಶತ್ರುಗಳ ಮೇಲೆ ವಿಜಯ. ಹೀಗೆ ವಾರದ ಕೊನೆ 2 ದಿನ ನಿಮಗೆ ಉತ್ತಮವಾದಂತಹ ಫಲ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಮೇಷರಾಶಿ ಜಾತಕರು ಓಂ ಕಾಲ ಕಾಲಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡ್ತಾ ಕಾಲಭೈರವ ದೇವರ ದರ್ಶನವನ್ನ ಮಾಡೋದ್ರಿಂದ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಮೇಷರಾಶಿಯವರಿಗೆ ಕಮ್ಮಿ ಆಗತ್ತೆ. ಇನ್ನ ವೆಯ್ಟ್ ಮಾಡ್ತಾ ಇದ್ದೀರಾ. ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ಯಾರ್ಯಾರು ವೃಷಭ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ವೃಷಭ ರಾಶಿಗೆ ಲಾಭ ಸ್ಥಾನದಲ್ಲಿ ಪಂಚಗ್ರಹಗಳ ಕೂಟ ಇರೋದ್ರಿಂದ ನಿಮಗೆ ಧನಾಧಿಪತಿಯಾದಂತಹ ಬುಧ ಲಾಭಸ್ಥಾನದಲ್ಲಿ, ಪಂಚಮಾಧಿಪತಿಯಾದಂತಹ ಬುಧ ಲಾಭಸ್ಥಾನದಲ್ಲಿ, ಮಕ್ಕಳಿಂದ ಲಾಭ, ನೀವು ಸಂಪಾದನೆ ಮಾಡುವಂತಹ ಹಣದಿಂದ ಲಾಭ, ಉದ್ಯೋಗದಿಂದ ಲಾಭ, ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಇಂದ ನಿಮಗೆ ಲಾಭ ಆಗುವ ಸಾಧ್ಯತೆಗಳಿದೆ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂತ ನೋಡಿದಾಗ ಸೋಮವಾರ, ಮಂಗಳವಾರ ನಿಮಗೆ ಧನ ಪ್ರಾಪ್ತಿ, ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ, ಒಳ್ಳೆ ಬಟ್ಟೆ ಹಾಕೊಳಕ್ಕೂ ಯೋಗ ಇರಬೇಕು. ಎಷ್ಟೋ ಜನ ಹೊಸ ಬಟ್ಟೆ ಹಾಗೇ ಬೀರ್ಲಿಟ್ಟಿರ್ತಾರೆ, ಹೊಸ ಬಟ್ಟೆ ಹಾಕೊಳಕ್ ಮನ್ಸು ಬರ್ತಿರಲ್ಲ. ನೆಮ್ಮದಿಯ ಜೀವನವನ್ನ ನಡೆಸ್ತೀರಿ, ಧೈರ್ಯ ಹೆಚ್ಚಾಗುತ್ತೆ. ಆದ್ರೆ ವಾರದ ಕೊನೆ 5 ದಿನ ಸೋಮವಾರ, ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಎಲ್ಲಾ ಪ್ರಯತ್ನಗಳಲ್ಲೂ ಸೋಲುಂಟಾಗುತ್ತೆ. ಜೀರ್ಣ ಶಕ್ತಿಯಲ್ಲಿ ಕೂಡ ವ್ಯತ್ಯಾಸ ಆಗುತ್ತೆ. ವಾಹನಗಳಿಂದ ನಿಮಗೆ ತೊಂದರೆಗಳಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಮತ್ತೆ ಬೇಸರ, ನಿಮ್ಗೇನಾಗುತ್ತೆ ಬೇಸರ ಅನ್ನೋದು ಇರುತ್ತೆ ವೃಷಭ ರಾಶಿ ಜಾತಕರಿಗೆ. ಹಾಗಾದ್ರೆ ಈ ವಾರದಲ್ಲಿ ಕೊನೆಯ 5 ದಿನ ಟೈಮ್ ಚೆನ್ನಾಗಿರಲ್ಲ. ಪರಿಹಾರ ಏನ್ ಮಾಡ್ಕೊಂತೀರಾ ವೃಷಭ ರಾಶಿ ಜಾತಕರು? ಓಂ ನಮಃ ಶಿವಾಯ ಅಂತೇಳಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ವೃಷಭ ರಾಶಿಯವರಿಗೆ ಕಮ್ಮಿ ಆಗತ್ತೆ. ಇನ್ನು ರಾಶಿ ಚಕ್ರದಲ್ಲಿ 3ನೇ ರಾಶಿ ಮಿಥುನ ರಾಶಿ. ಯಾರು ಮಿಥುನ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮಿಥುನ ರಾಶಿಯಾಧಿಪತಿ ಬುಧ ದಶಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನೀವು ಯಾವಾಗ್ಲೂ ಕೂಡ ಉದ್ಯೋಗದಲ್ಲಿ ಮೇಲೆ ಅಧಿಕಾರ ಪಡಿಬೇಕು, ಗೌರವಗಳು ಪಡಿಬೇಕು, ಸ್ಥಾನಮಾನವನ್ನ ಪಡಿಬೇಕು ಅನ್ನುವಂತಹ ಕುತೂಹಲ ನಿಮ್ಗಿದ್ದೇ ಇರುತ್ತೆ. ಅದಕ್ಕೋಸ್ಕರ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ನೀವು ಮಾಡ್ತೀರಿ. ಪಂಚಮಾಧಿಪತಿ ಮಕ್ಕಳ ಸಹಾಯ, ನೀವು ಓದಿರುವಂತಹ ವಿದ್ಯೆಯಿಂದ ನಿಮಗೆ ಉದ್ಯೋಗದಲ್ಲಿ ಒಳ್ಳೆ ಸ್ಥಾನ ಮಾನ ಗೌರವಗಳು ಕೂಡ ಸಿಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಆದ್ರೆ ನೀವು ಮಾತಾಡುವ ಮಾತು ಅಷ್ಟು ಚೆನ್ನಾಗಿರಲ್ಲ. ಯಾಕೆಂದ್ರೆ ಬೇರೆಯವರಿಗೆ ಮನಸ್ಸನ್ನ ನೋವು ಮಾಡಬಾರದು. ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನೋದನ್ನ ಗಾದೆ ಮಾತೇನಿದೆಯೋ ಅದನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಮಾತಾಡ್ಬೇಕಾದ್ರೆ 2-3 ಸಲ ಯೋಚನೆ ಮಾಡಿ ಮಾತಾಡಿ. ಇಲ್ಲಾಂದ್ರೆ ನೀವು ಪ್ರಯತ್ನ ಪಟ್ಟಂತ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ನಷ್ಟ ಆಗುವ ಸಾಧ್ಯತೆಗಳಿದೆ, ಅದು ನಿಮ್ಮ ಮಾತಿನಿಂದ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಸೋಮವಾರ, ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಕಣ್ಣುಗಳ ತೊಂದರೆ ಉಂಟಾಗ್ಬೋದು, ಧನ ನಷ್ಟ ಆಗುವ ಸಾಧ್ಯತೆ ಇದೆ, ಕುಟುಂಬದಲ್ಲಿ ದುಃಖದ ವಾತಾವರಣ ಉಂಟಾಗುತ್ತೆ ಸೋಮವಾರ, ಮಂಗಳವಾರ. ಇನ್ನು ಸೋಮವಾರ, ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಹತ್ತಿರ ಪ್ರಯಾಣಗಳನ್ನ ಮಾಡ್ತೀರಿ, ಧೈರ್ಯ ಹೆಚ್ಚಾಗುತ್ತೆ, ನೆಮ್ಮದಿಯ ಜೀವನವನ್ನ ನಡೆಸ್ತೀರಿ ಮತ್ತು ಧನಲಾಭ ಕೂಡ ಉಂಟಾಗುತ್ತೆ ಮಿಥುನ ರಾಶಿ ಜಾತಕರಿಗೆ. ಮಿಥುನ ರಾಶಿ ಜಾತಕರು ಈ ವಾರ ಭಗವಂತ ಕಣ್ಣಿಗೆ ಕಾಣದಿಲ್ಲ ಅಲ್ವಾ, ಆದ್ರೆ ಭಗವಂತ ಇರುವಂತದ್ದು, ದೇವರು ನನ್ನ ಜೊತೆಗಿದ್ದಾನೆ, ನನ್ನ ಸಹಾಯ ಮಾಡ್ತಾ ಇದ್ದಾನೆ ಅನ್ನುವಂತ ಅನುಭವ. ನೀವು ದೇವಸ್ಥಾನಕ್ಕೆ ಹೋಗ್ಲಿ, ರಿಲಿಜಿಯಸ್ ಪ್ಲೇಸಸ್ಗಳಲ್ಲಿ ಹೋಗ್ಲಿ, ನೀವು 1 ನಿಮಿಷ ದೇವರ ಪ್ರಾರ್ಥನೆ ಮಾಡಿದ ತಕ್ಷಣ ನಿಮಗೆ ಶಾಂತಿ ಸಿಗುತ್ತೆ. ಅದಕ್ಕೆ ಓಂ ಅವ್ಯಕ್ತಾಯ ನಮಃ. ಕಣ್ಣಿಗೆ ಕಾಣುವಂಥದ್ದು ಯಾವುದು? ಬೆಳಕಿದ್ರೆ ಮಾತ್ರ ಕಾಣುತ್ತೆ, ಬೆಳಕಿಲ್ಲ ಅಂದ್ರೆ ಏನು ಕಾಣಲ್ಲ. ಈ ಮಂತ್ರವನ್ನು ಜಪ ಮಾಡ್ತಾ ನೀವು ಹಸುವಿನ ತುಪ್ಪದಿಂದ ಶಿವನಿಗೆ ಅಭಿಷೇಕ ಮಾಡಿ ಮಿಥುನ ರಾಶಿಯವರಿಗಿರುವ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿ ಕರ್ಕಾಟಕ ರಾಶಿ. ಯಾರ್ಯಾರ ಕರ್ಕಾಟಕ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕಟಕ ರಾಶಿ ಜನ್ಮ ರಾಶಿಯಲ್ಲಿ ಮಂಗಳ ಗ್ರಹ ಸಂಚಾರ. ಕೋಪ ಬೇಡ, ಮನಸ್ಸಿನಲ್ಲಿ ಉದ್ವೇಗ ಬೇಡ, ಟೆನ್ಷನ್ ಮಾಡ್ಕೋಬೇಡಿ,
ಭಯ ಭಯ ಪಡಬೇಡಿ, ಸ್ವಲ್ಪ ಎಚ್ಚರವಾಗಿರಿ. ನಿಮ್ಮ ತಾಯಿಗೆ ಕೋಪ ಕೂಡ ಜಾಸ್ತಿ ಆಗುವ ಸಾಧ್ಯತೆಗಳಿದೆ. ನಿಮ್ಮ ಭಾಗ್ಯ ಸ್ಥಾನದಲ್ಲಿ ಅನೇಕ ಗ್ರಹಗಳು, ಪಂಚಗ್ರಹಗಳು ಸಂಚಾರ ಆಗ್ತಾ ಇರೋದ್ರಿಂದ ತಂದೆಗೆ ಅನಾರೋಗ್ಯ ಉಂಟಾಗ್ಬೋದು. ದೈವ ಆಶೀರ್ವಾದ ಪಡೆಯೋದಕ್ಕೆ ಟೈಮ್ ನಿಮ್ಗೆ ಜಾಸ್ತಿ ಬೇಕಾಗ್ಬೋದು. ಬಹಳ ಎಚ್ಚರ. ಕರ್ಕಾಟಕ ರಾಶಿಯವರಿಗೆ ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿದೆ. ಒಡವೆಗಳನ್ನ ತಗೊಂತೀರಿ, ಸನ್ಮಾನಗಳು ನಿಮಗೆ ಆಗತ್ತೆ, ಉತ್ತಮ ಸೌಕರ್ಯಗಳು ಪ್ರಾಪ್ತಿಯಾಗುತ್ತೆ, ಮಾನಸಿಕವಾಗಿ ನೀವು ಉಲ್ಲಾಸವಾಗಿರ್ತೀರಿ. ಸೋಮವಾರ ಮಂಗಳವಾರ, ಆಮೇಲೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಕರ್ಕಾಟಕ ರಾಶಿಯವರಿಗೆ ಯಾರ ಜೊತೆಗೂ ವಾದ ವಿವಾದ ಮಾಡಬೇಡಿ. ಅದು ವಿವಾದಗಳು ಜಾಸ್ತಿ ಆಗ್ಬೋದು, ವಾಗ್ವಾದಗಳು ಜಾಸ್ತಿ ಆಗ್ಬೋದು, ಮನಸ್ತಾಪಗಳು ಹೆಚ್ಚಾಗ್ಬೋದು, ಧನನಷ್ಟ ಜಾಸ್ತಿ ಆಗ್ಬೋದು, ಗೌರವ ನಷ್ಟ ಆಗ್ಬೋದು, ಕಣ್ಣುಗಳ ತೊಂದರೆ ಉಂಟಾಗ್ಬೋದು. ಅದಕ್ಕೆ ಬಹಳ ಬಹಳ ಎಚ್ಚರವನ್ನ ವಹಿಸಿ ಕರ್ಕಾಟಕ ರಾಶಿ ಜಾತಕರು. ಹಾಗಾದ್ರೆ ಕರ್ಕಾಟಕ ರಾಶಿ ಜಾತಕರು ಈ ವಾರ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮ್ಮ ಮೇಲೆ ಪ್ರಭಾವ ಬೀರಬಾರ್ದು ಅಂದ್ರೆ ಓಂ ರುದ್ರಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡ್ತಾ ರುದ್ರಾಭಿಷೇಕವನ್ನ ಮಾಡಿಸಿ ಸೋಮವಾರ ದಿವಸ ನಿಮಗೆ ಕರ್ಕಾಟಕ ರಾಶಿಯವರಿಗೆ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನ ರಾಶಿ ಚಕ್ರದಲ್ಲಿ ಕಾಯ್ತಾ ಇದ್ದೀರಾ? 5ನೇ ರಾಶಿಯೇ ಸಿಂಹ ರಾಶಿ. ಯಾರು ಸಿಂಹ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನಿಮಗೆ ಅಷ್ಟಮ ಭಾವದಲ್ಲಿ ಪಂಚಗ್ರಹ ಕೂಟ ನಡೀತಾ ಇರೋದ್ರಿಂದ ಆಯುಷ್ಯಗೆ ತೊಂದರೆ. ಅದಕ್ಕೆ ಎಲ್ಲರಿಗೂ ವಿನಾಶ ಆಗ್ಬಿಡ್ತೀರಾ ಅಂತಲ್ಲ, ಏನಾದ್ರೂ ಒಂದು ಆರೋಗ್ಯ ಸಮಸ್ಯೆಗಳು ಕಾಡಬಹುದು. ಬಹಳ ಎಚ್ಚರಿಕೆಯನ್ನು ವಹಿಸಿ. ಧನಾಧಿಪತಿ ಬುಧ ಅಷ್ಟಮ ಭಾವದಲ್ಲಿರೋದ್ರಿಂದ ಫೈನಾನ್ಷಿಯಲ್ ವಿಷಯದಲ್ಲಿ ತೊಂದರೆಗಳು, ಸ್ಟಾಕ್ ಮಾರ್ಕೆಟ್ ವಿಷಯದಲ್ಲಿ ತೊಂದರೆಗಳು, ಮನೆಯ ಕುಟುಂಬದ ವಿಷಯದಲ್ಲಿ ತೊಂದರೆಗಳು. ತೃತೀಯಾಧಿಪತಿ ಧೈರ್ಯವಾಗಿ ಯಾವುದೇ ಕೆಲಸಗಳ ಕಾರ್ಯಗಳನ್ನ ಮಾಡೋಣ ಅಂದ್ರೆ ಆರೋಗ್ಯ ಸಮಸ್ಯೆಗಳು ಉಂಟಾಗ್ಬೋದು. ಆದ್ರೆ ನಿಮಗೆ 19 ಜನವರಿ 2025 ನಂತರ ಸೂರ್ಯ ಉಚ್ಚನಾಗ್ತಾನೆ, ನಿಮಗೆ ಭಾಗ್ಯಸ್ಥಾನಕ್ಕೆ ಸಂಚಾರ ಆಗ್ತಾನೆ. ಅವಾಗ ಸ್ವಲ್ಪ ರಿಲೀಫ್ ಅನ್ನೋದು ಸಿಗುತ್ತೆ ಸಿಂಹರಾಶಿ ಜಾತಕರಿಗೆ. ಸಿಂಹರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಷಯವನ್ನ ನಾನು ತಿಳಿಸ್ಕೊಡ್ತೀನಿ. ಸಿಂಹ ರಾಶಿಯವರಿಗೆ ಸೋಮವಾರ ಮಂಗಳವಾರ ಅನಾವಶ್ಯಕ ಖರ್ಚುಗಳು, ಅನಾರೋಗ್ಯ, ಶೀಘ್ರ ಕೋಪವನ್ನ ಕಡಿಮೆ ಮಾಡ್ಕೊಳ್ಳಿ, ಶಾಂತಿಯಾಗಿರ್ರಿ. ಯಾಕೆಂದ್ರೆ ನಮ್ಮ ಆತ್ಮದ ಸ್ವಧರ್ಮ ಆಗಿದೆ ಶಾಂತಿ. ಯಾಕೆಂದ್ರೆ ಪರಮಾತ್ಮ ಶಿವ ಸದಾ ಶಾಂತಿಯ ಸಾಗರ. ನಾವೆಲ್ಲ ಆತ್ಮಗಳು ಕೂಡ ಶಾಂತಿಯಾಗಿರ್ಬೇಕು. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನಃ. ಕೋಪ ಅನ್ನೋದು ನಮ್ಮಲ್ಲಿರುವಂತಹ ಪ್ರೀತಿಯನ್ನು ನಾಶ ಮಾಡುತ್ತೆ. ನಾನು ಅಂತ ಅಹಂಕಾರ ಪಟ್ರೆ ನಮ್ಮಲ್ಲಿರುವಂತಹ ವಿನಯ ಅನ್ನೋದು ನಾಶ ಆಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ 2 ತರ ಗುಣ ಇರುತ್ತೆ, ಒಂದು ಒಳ್ಳೆಯದು ಮತ್ತೆ ಮತ್ತೊಂದು ಕೆಟ್ಟದು. ನೀವು ಈ ವಾರದ ಕೊನೆಯ 5 ದಿನ ಸೂಪರ್ ಆಗಿದೆ. ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಸನ್ಮಾನಗಳಾಗುತ್ತೆ, ಸ್ನೇಹಿತರನ್ನ ಸಂಧಿಸ್ತೀರಿ, ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ, ಧನಲಾಭ ಆಗುತ್ತೆ ಸಿಂಹ ರಾಶಿ ಜಾತಕರಿಗೆ. ಹಾಗಾದ್ರೆ ಸಿಂಹ ರಾಶಿ ಜಾತಕರು ಈ ವಾರ ನೀವೇನು ಪರಿಹಾರ ಮಾಡ್ಕೋಬೇಕು ಅಂದಾಗ, ನೀವೆಲ್ಲ ಭಗವಂತ ಸರ್ವಶಕ್ತಿವಂತ ಅಲ್ವಾ? ನಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡುವಂತಹ ಶಕ್ತಿ ಆ ಸರ್ವಶಕ್ತಿವಂತನಾದ ಪರಮಾತ್ಮನಿಗಿದೆ. ಅದಕ್ಕೆ ಎಲ್ಲರೂ ಕೂಡ ಪರಮಾತ್ಮ ಸದಾ ಶಾಶ್ವತ. ಯಾಕೆಂದ್ರೆ ನಾವೆಲ್ಲ ಮನುಷ್ಯರು ಶಾಶ್ವತ ಅಲ್ಲ, ಭಗವಂತ ಒಬ್ಬನೇ ಶಾಶ್ವತ. ಆದ್ರೆ ಆತ್ಮ ಅನ್ನೋದು ಶಾಶ್ವತ. ಆತ್ಮದ ತಂದೆ ಭಗವಂತ ಕೂಡ ಶಾಶ್ವತ. ಅದಕ್ಕೆ ಓಂ ಶಾಶ್ವತಾಯ ನಮಃ. ಪರಮಾತ್ಮ ಹಿಂದಿನ ಜನ್ಮ ನಮ್ದು ಗೊತ್ತು, ಈ ಜನ್ಮನೂ ಗೊತ್ತು, ಮುಂದಿನ ಜನ್ಮನು ಯಾರಿಗ್ ಗೊತ್ತು? ಎಲ್ಲ ಭಗವಂತನ ಗೊತ್ತು. ಅದಕ್ಕೆ ಓಂ ಶಾಶ್ವತಾಯ ನಮಃ, ಓಂ ಶಾಶ್ವತಾಯ ನಮಃ ಅನ್ನುವಂತ ಮಂತ್ರ ಜಪವನ್ನ ಮಾಡ್ತಾ ಹಸುವಿನ ಹಾಲಿನಿಂದ ಶಿವನಿಗೆ ಕ್ಷೀರಾಭಿಷೇಕ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಸಿಂಹ ರಾಶಿಯವರಿಗೆ ಕಮ್ಮಿ ಆಗತ್ತೆ. ಇನ್ನ ರಾಶಿ ಚಕ್ರದಲ್ಲಿ 6ನೇ ರಾಶಿಗೆ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಕಾಯ್ತಾ ಇದ್ದೀರಲ್ಲ, ಗುರುಜಿ ಏನ್ ಹೇಳ್ತಾರೆ ಈ ವಾರ ಅಂತೇಳಿ. ಕನ್ಯಾ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಸಪ್ತಮ ಭಾವದಲ್ಲಿ ಪಂಚಗ್ರಹ ಕೂಟ ಅಂದ್ರೆ ನಿಮಗೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತೊಂದರೆಗಳಾಗುವಂಥದ್ದು, ವೈವಾಹಿಕ ಜೀವನದಲ್ಲಿ ತುಂಬಾ ಏರುಪೇರುಗಳಾಗುವಂಥದ್ದು, ಧನಾಧಿಪತಿಯಾದಂತಹ ಶುಕ್ರ
ಸಪ್ತಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನೀವು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋದ್ರಲ್ಲಿ ನಿಮಗೆ ಲಾಭ ಆಗುತ್ತೆ. ಈಗ ಎಲ್ಲಾ ಕಡೆ ಟ್ಯಾರಿಫ್ ಇದೆಲ್ಲ ಇರೋದ್ರಿಂದ ಸ್ವಲ್ಪ ಕಸಿವಿಸಿ ಇರೋದು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರಿಗೆ ತೊಂದರೆಗಳು ಕಂಡು ಬರುತ್ತೆ. ಯಾಕಂದ್ರೆ ಅಮೆರಿಕ ಕಳಿಸ್ಬೇಕು, ಅಮೆರಿಕದಿಂದ ಇಲ್ಲಿ ತಗೊಂಡ್ಬರ್ಬೇಕು ಅಂದಾಗ ಟ್ಯಾರಿಫ್ ಪ್ರಾಬ್ಲಮ್ ಕೂಡ ನಿಮ್ಗೆ ತೊಂದರೆಯನ್ನ ಕೊಡಬಹುದು. ಗುರು ಕೇತುವನ್ನ ನೋಡೋದ್ರಿಂದ ಕನ್ಯಾ ರಾಶಿಯವರಿಗೆ ಆಧ್ಯಾತ್ಮಿಕ ಚಿಂತನೆಗಳು, ಮೋಕ್ಷ ಚಿಂತನೆಗಳು ಕೂಡ ಹೆಚ್ಚಾಗಬಹುದು. ದೈವ ಚಿಂತನೆಗಳು ಕೂಡ ಹೆಚ್ಚಾಗುವ ಸಾಧ್ಯತೆಗಳಿದೆ. ಗುರು ಸಪ್ತಮಾಧಿಪತಿ ಕೇತುವಿನ ದೃಷ್ಟಿಯಲ್ಲಿ ಬರೋದ್ರಿಂದ ವಿವಾಹ ಜೀವನದಲ್ಲಿ ವೈರಾಗ್ಯ ಅಥವಾ ಕೆಲವರಿಗೆ ವಿಚ್ಛೇದನ, ಬೇಡವೇ ಬೇಡ ಸಂಸಾರ ಜೀವನ ಅನ್ನುವಂತ ಲೆವೆಲ್ಗೂ ಕೂಡ ಹೋಗುವ ಸಾಧ್ಯತೆಗಳು ಕಂಡು ಬರುತ್ತೆ. ಹಾಗಾದ್ರೆ ಕನ್ಯಾ ರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ ಮಂಗಳವಾರ ಆದಾಯದಲ್ಲಿ ಏರಿಕೆ ಆಗುತ್ತೆ, ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ, ಸ್ನೇಹಿತರ ಭೇಟಿ ಉಂಟಾಗುತ್ತೆ. ಆದ್ರೆ ವಾರದ ಕೊನೆ 5 ದಿನ ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಸಮಯಕ್ಕೆ ಸರಿಯಾಗಿ ಆಹಾರ ತಿನ್ನ ಯೋಗ ಇರಲ್ಲ. ಅಧಿಕ ಖರ್ಚು ಉಂಟಾಗ್ಬೋದು. ಅನ್ನಹಿ ಪೂರ್ಣ ಬ್ರಹ್ಮ ಅಂತೀವಿ. ನಾವೇನ್ ತಿಂತೀವೋ ಅದರಿಂದನೇ ನಮ್ಮ ಶರೀರದಲ್ಲಿ ಶಕ್ತಿ ತೇಜಸ್ಸು ಬರುವಂಥದ್ದು. ಮಾನಸಿಕವಾಗಿ ಆಯಾಸ ಉಂಟಾಗ್ಬೋದು. ಹಾಗಾದ್ರೆ ಕನ್ಯಾ ರಾಶಿಯವರು ಈ ವಾರ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು. ನಿಮ್ಗೆ ಒಳ್ಳೇದಾಗ್ಬೇಕು ಅಂದಾಗ ಭಗವಂತ ತ್ರಿಲೋಕೇಶನಾಥ ಅಂದ್ರೆ ವಿಶ್ವೇಶ್ವರ, ಅದಕ್ಕೆ ಓಂ ವಿಶ್ವೇಶ್ವರಾಯ ನಮಃ, ವರ್ಲ್ಡ್ ಆಲ್ಮೈಟಿ, ಇಡೀ ವಿಶ್ವವನ್ನೇ ಕಂಟ್ರೋಲ್ ಮಾಡುವಂತನು ಈಶ್ವರ ಒಬ್ಬನೇ. ಯಾರು ಕೂಡ ಮನುಷ್ಯರು ಕಂಟ್ರೋಲ್ ಮಾಡಕ್ಕಾಗಲ್ಲ. ಯಾರ ಮಾತು ಯಾರು ಕೂಡ ಈ ಕಾಲದಲ್ಲಿ ಕೇಳಲ್ಲ. ಯಾರು ಯಾರಿಗೂ ದೊಡ್ಡಣ್ಣನೂ ಅಲ್ಲ, ಯಾವ ಅಮೆರಿಕನು ದೊಡ್ಡದಲ್ಲ, ಯಾವ ಭಾರತನು ದೊಡ್ಡದಲ್ಲ. ಎಲ್ಲದಕ್ಕಿಂತ ದೊಡ್ಡವರಿಗಿಂತ ದೊಡ್ಡವರು ಯಾರು? ಈಶ್ವರ. ಅದಕ್ಕೆ ಎಲ್ಲರೂ ಕೂಡ ಶಿವನ ನೆನಪನ್ನ ಮಾಡಿ, ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ, ಕನ್ಯಾ ರಾಶಿಯವರು ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನ ರಾಶಿ ಚಕ್ರದಲ್ಲಿ ಸಪ್ತಮ ರಾಶಿ ತುಲಾರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಆಗ ರಾಷ್ಟ್ರಾಧಿಪತಿ ಶುಕ್ರ 6ನೇ ಮನೆಯಲ್ಲಿ ಸಂಚಾರ. ಯಾರು ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳು ಮಾಡ್ತಾ ಇದ್ದೀರಿ, ಹೆಚ್ಚು ಧನ ಲಾಭ ಆಗುತ್ತೆ. ಆಮೇಲೆ ನಿಮ್ಗೆ ದ್ವಿತೀಯಾಧಿಪತಿ ಮತ್ತು ಸಪ್ತಮಾಧಿಪತಿಯಾದಂತಹ ಮಂಗಳ ಗ್ರಹ ದಶಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋರಿಗೆ ಅನುಕೂಲಗಳಾಗುತ್ತೆ. ಅಗ್ನಿಶಾಮಕ ದಳ, ಮಿಲಿಟರಿ ಇಂಥ ಕಡೆ ಕೆಲಸ ಮಾಡೋರಿಗೆಲ್ಲ ಅನುಕೂಲವನ್ನ ಮಂಗಳ ಗ್ರಹ ತಂದು ಕೊಡ್ತಾನೆ. ಮತ್ತೆ ಲೈಫ್ ಅಲ್ಲಿ ಕೂಡ ಚಾಲೆಂಜಸ್ ನಿಮ್ಗಿದ್ದೇ ಇರುತ್ತೆ. ಈ ವಾರ 5 ದಿನ ನಿಮ್ಗೆ ಶುಭ ಕಾಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಎಲ್ಲಾ ಕಾರ್ಯಗಳಲ್ಲೂ ಯಶಸ್ವಿಯಾಗ್ತೀರಿ. ಎಲ್ಲಾ ರೀತಿಯ ಅನುಕೂಲ ಅನ್ನೋದು ತುಲಾ ರಾಶಿಯವರಿಗೆ ಆಗುತ್ತೆ. ಸಂತೋಷ ಅನ್ನೋದು ಜೀವನದಲ್ಲಿ ಹೆಚ್ಚಾಗುತ್ತೆ. ಧೈರ್ಯ ಹೆಚ್ಚಾಗುತ್ತೆ. ವ್ಯಾಪಾರ ಹೆಚ್ಚಾಗಿ ಉತ್ತಮ ಆದಾಯ ಹೆಚ್ಚಾಗುತ್ತೆ. ಮಧ್ಯ ವ್ಯಾಪಾರದಲ್ಲೂ ಕೂಡ ಲಾಭ. ಹಣ್ಣು ಹೂವಿನ ವ್ಯಾಪಾರದಲ್ಲಿ ಲಾಭ. ಹೋಟೆಲ್ ಇಂಡಸ್ಟ್ರಿಗಳಲ್ಲಿ ನಡೆಸುವಂತವ್ರು, ಹೋಟೆಲ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡೋರ್ಗೂ ಕೂಡ ಲಾಭ. ವ್ಯಾಪಾರದಲ್ಲಿ ಅಧಿಕ ಲಾಭ ಉಂಟಾಗುತ್ತೆ. ಆದ್ರೆ ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ನಿಮಗೆ ಖರ್ಚು ಉಂಟಾಗ್ಬೋದು. ಅದರಲ್ಲೂ ಸ್ತ್ರೀಯಿಂದ ಅಧಿಕ ಖರ್ಚು ಶನಿವಾರ ಭಾನುವಾರ ಉಂಟಾಗುತ್ತೆ. ಹಾಗಾದ್ರೆ ಈ ವಾರ ನಿಮ್ಗೆ ಗ್ರಹಗಳಿಂದ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು. ನಿಮ್ಗೆಲ್ಲ ಒಳ್ಳೇದಾಗ್ಬೇಕು ಅಂದಾಗ ದೇವರ ದೇವ ಯಾರು? ಮಹಾದೇವ. ದೇವತೆಗಳು ಕೂಡ ಏನಾದ್ರೂ ಒಂದು ಫಲ ಕೇಳ್ಬೇಕಾದ್ರೆ, ನಮ್ಗೆ ಏನಾದ್ರೂ ಮನುಷ್ಯರಿಗೆ ಒಳ್ಳೆ ಫಲವನ್ನ ಕೊಡ್ಬೇಕಾದ್ರೆ ದೇವಾದಿದೇವ ಶಿವನನ್ನ ಕೇಳ್ತಾರೆ. ಎಲ್ಲರೂ ಕೂಡ ಓಂ ಮಹಾದೇವಾಯ ನಮಃ, ಓಂ ಮಹಾದೇವಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ತುಲಾ ರಾಶಿಯವರಿಗೆ ಕಮ್ಮಿ ಆಗುತ್ತೆ. ಇನ್ನ ರಾಶಿ ಚಕ್ರದಲ್ಲಿ ಅಷ್ಟಮ ರಾಶಿ ವೃಶ್ಚಿಕ ರಾಶಿ. ಯಾರು ವೃಶ್ಚಿಕ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ವೃಶ್ಚಿಕ ರಾಶ್ಯಾಧಿಪತಿ ಮಂಗಳ ಗ್ರಹ ಭಾಗ್ಯ ಸ್ಥಾನದಲ್ಲಿ ನೀಚನಾಗ್ತಾನೆ. ನೀವು ಪುಣ್ಯ ಮಾಡ್ಕೊಳಕ್ಕೆ, ಭಾಗ್ಯ ಮಾಡ್ಕೊಳಕ್ಕೆ ಹೆಚ್ಚು ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ಆಗ್ಲೇ ನಿಮಗೆ ಭಾಗ್ಯ ಪ್ರಾಪ್ತಿಯಾಗುವಂಥದ್ದು. ಅದೇ ಅದೃಷ್ಟ ಅಂದ್ರೆ ಏನು, ಫೇತ್ ಅಂದ್ರೆ ಏನು ಅಂತ ನೀವು ಕೇಳಿದಾಗ, ಫೇತ್ ಅನ್ನೋದು ಅದೃಷ್ಟ. ಆ ಅದೃಷ್ಟ ಅನ್ನೋದು ಹೆಂಗ್ ಬರುತ್ತೆ? ಫೇರ್ ವೆಲ್ ಅಂದ್ರೆ ನಮ್ಮ ಹಣೆ ಬರ.
ನಾವ್ ಹೇಗೆ ನಮ್ಮ ಅದೃಷ್ಟವನ್ನ ತಂದಿರ್ತೀವಿ ಹಿಂದಿನ ಜನ್ಮದಿಂದ, ಅಥವಾ ನಾವೇ ಅದೃಷ್ಟ ಮಾಡ್ಕೊಂಡಿರ್ತೀವಿ. ಸ್ವಲ್ಪ ಪ್ರಯತ್ನ ಪಟ್ಟಾಗ ಹೆಚ್ಚು ಲಾಭ ಬರುವಂತದೇ ಅದೃಷ್ಟ. ಆ ಲಾಭ ಮಾಡ್ಕೋಬೇಕಾದ್ರೆ ಧೈರ್ಯ ಸಾಹಸ ಮಾಡಿ, ದೈವ ಕಾರ್ಯಗಳನ್ನ ಮಾಡಿ, ದಾನ ಧರ್ಮಗಳನ್ನ ಮಾಡಿ, ಎಲ್ಲರ ಜನಗಳಿಂದ ಆಶೀರ್ವಾದ ಪಡೆಯೋದ್ರಿಂದ ನಿಮಗೆ ಪುಣ್ಯ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ವೃಶ್ಚಿಕ ರಾಶಿಗೆ ಪಂಚಮ ಭಾವದಲ್ಲಿ ಗ್ರಹ ಕೂಟಗಳು ನಡೀತಾ ಇರೋದ್ರಿಂದ ಮಕ್ಕಳ ವಿಷಯದಲ್ಲಿ ಅನಾರೋಗ್ಯ ಉಂಟಾಗ್ಬೋದು. ನೀವು ಉಪಯೋಗಿಸುವಂತಹ ನಿಮ್ಮ ನಾಲೆಡ್ಜ್, ನಿಮ್ಮ ಬುದ್ಧಿ ಶಕ್ತಿಗೆ ಸರಿಯಾಗಿ ಕೆಲಸ ಕಾರ್ಯಗಳು ಆಗದೆ ತೊಂದರೆಗಳು ಕೂಡ ಆಗುವ ಸಾಧ್ಯತೆಗಳಿದೆ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ವ್ಯಾಪಾರದಲ್ಲಿ ನಷ್ಟ ಆಗ್ಬೋದು, ಪ್ರಯಾಣದಲ್ಲಿ ಸುಖ ಇರಲ್ಲ, ಯಾರೂ ಜೊತೆಗಾರರಿಲ್ಲದೆ ಬೋರ್ ಆಗ್ಬೋದು ಸೋಮವಾರ ಮಂಗಳವಾರ. ಇನ್ನು ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ 5 ದಿನ ಟೈಮ್ ಚೆನ್ನಾಗಿರುತ್ತೆ. ನಿಮಗೆ ಬಹಳ ಗೌರವಗಳು ಪ್ರಾಪ್ತಿಯಾಗುತ್ತೆ, ಉತ್ಸಾಹ ಹೆಚ್ಚಾಗುತ್ತೆ, ವ್ಯಾಪಾರದಲ್ಲಿ ಯಶಸ್ವಿ ಆಗ್ತೀರಿ, ಅಧಿಕಾರವನ್ನು ಕೂಡ ನೀವು ಪ್ರಾಪ್ತಿ ಮಾಡ್ಕೊಂತೀರಿ ವೃಶ್ಚಿಕ ರಾಶಿ ಜಾತಕರು. ಹಾಗಾದ್ರೆ ವೃಶ್ಚಿಕ ರಾಶಿ ಜಾತಕರು ಹಸುವಿನ ತುಪ್ಪದಿಂದ ಶಿವನಿಗೆ ಅಭಿಷೇಕವನ್ನ ಮಾಡಿ ಓಂ ತ್ರಿಲೋಕೇಶಾಯ ನಮಃ ಅನ್ನುವಂತಹ ಮಂತ್ರವನ್ನ ವೃಶ್ಚಿಕ ರಾಶಿ ಜಾತಕರು ಪ್ರಾರ್ಥನೆ ಮಾಡಬೇಕು. ಅಲ್ಲಿದೆ ಸೂಕ್ಷ್ಮ ಲೋಕ, ಅಲ್ಲಿದೆ ನಮ್ಮ ಮನೆ ಕೈಲಾಸ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಮತ್ತೆ ನಾವೆಲ್ಲ ವಾಪಸ್ ಹೋಗ್ಬೇಕು. ಅದಕ್ಕೆಲ್ಲರೂ ಕೂಡ ಓಂ ತ್ರಿಲೋಕೇಶಾಯ ನಮಃ ಅನ್ನುವಂತ ಮಂತ್ರವನ್ನ ಜಪ ಮಾಡ್ತಾ ಗಂಗಾ ಜಲದಿಂದ ಶಿವನನ್ನ ಅಭಿಷೇಕ ಮಾಡಿ, ಇಲ್ಲ ಪಂಚಾಮೃತ ಅಭಿಷೇಕ ಮಾಡಿ, ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಕಾಯ್ತಾ ಇದ್ದೀರಾ ಧನಸ್ಸು ರಾಶಿ. ಯಾರು ಧನಸ್ಸು ರಾಶಿ ಜಾತಕರಿದ್ದೀರಿ, ಇದು ಭಾಗ್ಯ ರಾಶಿ, 9ನೇ ರಾಶಿ ಕಾಲಚಕ್ರದಲ್ಲಿ ಧನಸ್ಸು ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನಿಮಗೆ ಅರ್ಧಾಷ್ಟಮ ಶನಿ ಆರಂಭ ಆಗಿದೆ. ಧನಸ್ಸು ರಾಶಿಯವರಿಗೆ ಚತುರ್ಥ ಭಾವದಲ್ಲಿ ಮಲ್ಟಿಪಲ್ ಪ್ಲಾನೆಟ್ಸ್ 5 ಗ್ರಹಗಳು ಇರೋದ್ರಿಂದ ಮನೆಯಲ್ಲಿ ನೆಮ್ಮದಿ ಅನ್ನೋದಿರಲ್ಲ, ಆರೋಗ್ಯ ಸಮಸ್ಯೆ ಕೂಡ ಉಂಟಾಗಬಹುದು, ಮತ್ತೆ ರಿಯಲ್ ಎಸ್ಟೇಟ್ ವ್ಯವಹಾರಗಳಿಂದ ಮೋಸ ಕೂಡ ಆಗುವ ಸಾಧ್ಯತೆಗಳಿದೆ. ಫೈನಾನ್ಷಿಯಲ್ ಪ್ರಾಬ್ಲಮ್ ಕೂಡ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗಾದ್ರೆ ಧನುಸು ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದ್ರೆ ವಾರದ ಮೊದಲು 5 ದಿನ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ನೀವು ಪುರುಷರಾಗಿದ್ದರೆ ಪತ್ನಿಯ ಜೊತೆ ವಿವಾದ, ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ ಉಂಟಾಗುವ ಸಾಧ್ಯತೆಗಳಿದೆ. ಆಮೇಲೆ ಅಪಮಾನಗಳಾಗ್ಬೋದು, ಅಜೀರ್ಣ ಆಗ್ಬೋದು, ಮಕ್ಕಳ ಜೊತೆ ವಿವಾದ ಉಂಟಾಗ್ಬೋದು ವಾರದ ಮೊದಲು 5 ದಿನ. ಆಮೇಲೆ ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿರುತ್ತೆ. ಉದ್ಯೋಗದಲ್ಲೂ ಯಶಸ್ವಿ ಆಗ್ತೀರಿ, ವ್ಯಾಪಾರದಲ್ಲೂ ಕೂಡ ಸಕ್ಸಸ್ಫುಲ್ ಯಶಸ್ವಿ ಆಗುವ ಸಾಧ್ಯತೆಗಳು ಧನಸ್ಸು ರಾಶಿ ಜಾತಕರಿಗೆ ಕಂಡು ಬರ್ತಾ ಇದೆ. ಹಾಗಾದ್ರೆ ಧನಸ್ಸು ರಾಶಿ ಜಾತಕರು ಈ ವಾರ ಗ್ರಹಗಳಿಂದ ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಉಂಟಾಗಬಾರ್ದು, ನಿಮಗೆ ಒಳ್ಳೇದಾಗ್ಬೇಕು ಅಂದಾಗ ನೀವು ಓಂ ಪರಮೇಶ್ವರಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ಹಸುವಿನ ತುಪ್ಪದಿಂದ ಅಭಿಷೇಕವನ್ನ ಮಾಡಿ ಬಿಲ್ವಪತ್ರೆಯಿಂದ ಪೂಜೆ ಮಾಡಿ ಸೋಮವಾರ ಉಪವಾಸ ಇರಿ. ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮಕರ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂತ ವಿಷಯವನ್ನ ನಾನೀಗ ತಿಳಿಸ್ಕೊಡ್ತೀನಿ. ರಾಶ್ಯಾಧಿಪತಿಯಾದಂತಹ ಶನಿ ಮಹಾತ್ಮ ಈಗ 3ನೇ ಮನೆ ಮೀನ ರಾಶಿಯಲ್ಲಿ ಸಂಚಾರ, 7.5 ಅಂತ್ಯ ಆಗಿದ್ರು ಕೂಡ ರಾಶ್ಯಾಧಿಪತಿಗೆ ಎಫೆಕ್ಟ್ ಆಗ್ತಾ ಇರುತ್ತೆ. ಸೂರ್ಯ ಬುಧ ಶನಿ ಪಂಚಗ್ರಹಗಳು 3ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಆಮೇಲೆ ನಿಮ್ಗೆ ಕೋಪ ಕೂಡ ಜಾಸ್ತಿ ಆಗುತ್ತೆ. ವಿವಾಹ ಜೀವನದಲ್ಲಿ ಏರುಪೇರುಗಳು ಉಂಟಾಗುತ್ತೆ. ಪತಿಗೆ ಪತ್ನಿಯ ಮೇಲೆ ದ್ವೇಷ, ಪತ್ನಿಗೆ ಪತಿಯ ಮೇಲೆ ದ್ವೇಷ ಉಂಟಾಗಿ ವಾದ ವಿವಾದಗಳಾಗುವ ಸಾಧ್ಯತೆಗಳಿದೆ. ಮಾತನಾಡಬೇಕಾದ್ರೆ ಹೆಚ್ಚು ನೀವು ಯೋಚನೆ ಮಾಡಿ ಮಾತಾಡಬೇಕು ಮಕರ ರಾಶಿ ಜಾತಕರು. ಹಾಗಾದ್ರೆ ಮಕರ ರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ ಮಂಗಳವಾರ ವಾಣಿಜ್ಯ ವ್ಯಾಪಾರದಿಂದ ನಿಮಗೆ ಲಾಭ ಆಗುತ್ತೆ, ಸರ್ಕಾರದಿಂದನೂ ಕೂಡ ನಿಮ್ಗೆ ಲಾಭ ಆಗುತ್ತೆ. ವ್ಯಾಪಾರ ಅತಿ ಹೆಚ್ಚಾಗಿ ಲಾಭವನ್ನ ಪಡಿತೀರಿ, ಧನ ಲಾಭ ಆಗುವ ಸಾಧ್ಯತೆ ಇದೆ ಸೋಮವಾರ ಮಂಗಳವಾರ.
ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸಾಮಾನ್ಯವಾದ ಅನಾರೋಗ್ಯ, ಟೈಮ್ ಚೆನ್ನಾಗಿರಲ್ಲ, ಧನ ನಷ್ಟ ಆಗುವ ಸಾಧ್ಯತೆಗಳಿದೆ. ಅದಕ್ಕೆ ಮಕರ ರಾಶಿ ಜಾತಕರು ವಾರದ ಕೊನೆ 5 ದಿನ ಬಹಳ ಜಾಗೃತೆಯಾಗಿ ಇರಬೇಕಾಗತ್ತೆ. ಮಕರ ರಾಶಿ ಜಾತಕರು ನೋಡಿ, ನಿಮಗೆ ಯೋಗಕಾರಕನಾದಂತ ಶುಕ್ರ 3ನೇ ಮನೆ ಸಂಚಾರ ಆಗಿ ಶನಿ ಜೊತೆಗಿರೋದ್ರಿಂದ ಸಹೋದರ ಸಹೋದರಿಯರ ಜೊತೆ ಕೂಡ ವಿವಾದಗಳು ಉಂಟಾಗುವ ಸಾಧ್ಯತೆಗಳು ಕಂಡು ಬರುತ್ತೆ. ಹಾಗಾದ್ರೆ ಮಕರ ರಾಶಿ ಜಾತಕರು ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಉಂಟಾಗಬಾರ್ದು. ನಿಮ್ಗೆ ಒಳ್ಳೇದಾಗ್ಬೇಕು ಅಂದ್ರೆ ಓಂ ಮೃತ್ಯುಂಜಯಾಯ ನಮಃ ಅನ್ನುವಂತಹ ಜಪವನ್ನ ಮಾಡ್ತಾ ರುದ್ರಾಭಿಷೇಕವನ್ನ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಮಕರ ರಾಶಿಯವರಿಗೆ ಕಡಿಮೆ ಆಗುತ್ತೆ. ಇನ್ನ ಮಕರ ರಾಶಿ ಆದ್ಮೇಲೆ ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕುಂಭ ರಾಶಿ. ಯಾರ್ಯಾರು ಕುಂಭ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಕುಂಭ ರಾಶಿಯವರಿಗೆ ಕೊನೆ ಸಾಡೆ ಸಾತಿ. ಆದ್ರೆ ಪಂಚಗ್ರಹಗಳು ಕುಟುಂಬದಲ್ಲಿ, ಕುಟುಂಬ ಸ್ಥಾನ, ಧನ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಧನ ಅಂತೂ ಫ್ಲೋ ಆಗುತ್ತೆ, ಮತ್ತೆ ಖರ್ಚಾಗುವ ಸಾಧ್ಯತೆಗಳಿದೆ. ಕುಟುಂಬ ಎಕ್ಸ್ಪ್ಯಾನ್ಷನ್ ಆಗ್ಬೋದು, ಇನ್ನು ಕೆಲವರಿಗೆ ಹಲ್ಲೋ ಬರ್ಬೋದು, ಇನ್ನು ಕೆಲವರಿಗೆ ಮುಖ ಕಡಿಮೆ ಆಗ್ಬೋದು, ಇನ್ನು ಕೆಲವರಿಗೆ ಮನೆಯಲ್ಲಿ ಕಲಹಗಳಾಗಿ ನ್ಯೂಕ್ಲಿಯರ್ ಫ್ಯಾಮಿಲಿ, ಒಗ್ಗಟ್ಟಾಗಿ ಇರುವಂತ ಫ್ಯಾಮಿಲಿಯಲ್ಲಿ ಬಿರುಕುಂಟಾಗುವ ಸಾಧ್ಯತೆಗಳು ಈ ಕಾಲದಲ್ಲಿ ಬಹಳ ಕಡಿಮೆ. ಒಗ್ಗಟ್ಟಾಗಿ ಇರುವಂತದ್ದು ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿದೆ, ಅಥವಾ ಇನ್ನು ಕೆಲವರು ಇರ್ತಾರೆ ಅಂತ ಫ್ಯಾಮಿಲಿಗಳಲ್ಲಿ ಬಿರುಕುಂಟಾಗುವ ಸಾಧ್ಯತೆಗಳು ಕಂಡು ಬರುತ್ತೆ. ಹಲ್ಲು, ಕಣ್ಣು ಈ ತರ ಏನಾದ್ರು ನೋವಾಗ್ಬೋದು, ಕಣ್ಣಿಗೆ ಕಸ ಬೀಳ್ಬೋದು, ಎಚ್ಚರ. ಫೈನಾನ್ಷಿಯಲ್ ಪೊಸಿಷನ್ ಹೇಗಿರುತ್ತೆ ಅಂದಾಗ ನಿಮಗೆ ಕಷ್ಟಪಟ್ಟು ವಿದ್ಯೆ ಏನು ಓದಿದಿರಾ ವಿದ್ಯೆಯಿಂದ ಧನ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ ಕುಂಭರಾಶಿ ಜಾತಕರಿಗೆ. ಕುಂಭರಾಶಿ ಜಾತಕರಿಗೆ ಈ ವಾರ ಒಟ್ಟು 7 ದಿನ ನಿಮಗೆ ಶುಭ ಕಾಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ. ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿಯಾಗುತ್ತೆ, ಗೌರವಗಳು ಕೂಡ ಪ್ರಾಪ್ತಿಯಾಗುತ್ತೆ, ಸನ್ಮಾನಗಳು ಕೂಡ ಪ್ರಾಪ್ತಿಯಾಗುತ್ತೆ. ಮಾನಸಿಕವಾಗಿ ನೀವು ಸಂತೋಷವನ್ನು ಕೂಡ ಪಡಿತೀರಿ. ವಾರ ಪೂರ್ತಿ ಟೈಮ್ ಚೆನ್ನಾಗಿದೆ. ಏನೇ ಕೆಲಸ ಕಾರ್ಯಗಳು, ಹೊಸ ಕಾರ್ಯಗಳು ಏನಿದ್ರು ಕೂಡ ಮಾಡಬಹುದು. ಆದ್ರೆ ಸ್ವಲ್ಪ ಮಾತಾಡ್ಬೇಕಾದ್ರೆ ಸ್ವಲ್ಪ ಜಾಗೃತೆಯಾಗಿರ್ಬೇಕು ಕುಂಭರಾಶಿ ಜಾತಕರು. ಕುಂಭರಾಶಿ ಜಾತಕರಿಗೆ ಎಲ್ಲಾ ಗ್ರಹಗಳು ಶುಭ ಫಲಗಳನ್ನ ನಿಮಗೆ ಕೊಡ್ಬೇಕಾದ್ರೆ ನಿಜವಾದ ಸದ್ಗುರು ಯಾರು, ಮನುಷ್ಯರ ಅಥವಾ ಈಶ್ವರನ? ಈಶ್ವರನೇ ನಿಜವಾದ ಸದ್ಗುರು. ಎಲ್ಲರೂ ಕೂಡ ಕುಂಭರಾಶಿಯವರು ಓಂ ಸದ್ಗುರುವೇ ನಮಃ, ಓಂ ಸದ್ಗುರುವೇ ನಮಃ ಅನ್ನುವಂತ ಮಂತ್ರ ಜಪ ಮಾಡ್ತಾ ಗುರುವಾರ ಶಿವನಿಗೆ ಬಿಲ್ವಪತ್ರೆ ಅಥವಾ ಅಭಿಷೇಕ, ರುದ್ರಾಭಿಷೇಕವನ್ನು ಮಾಡಿಸೋದ್ರಿಂದ ನಿಮಗೆ ಗ್ರಹಗಳಿಂದ ಉಂಟಾಗಿತ್ತು ಇಷ್ಟು ದಿವಸ ನೆಗೆಟಿವ್ ಎಫೆಕ್ಟ್ ಇನ್ ಮುಂದೆನೂ ಆಗಲ್ಲ, ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಕುಂಭರಾಶಿ ಜಾತಕರಿಗೆ. ಇನ್ನ ರಾಶಿ ಚಕ್ರದಲ್ಲಿ ದ್ವಾದಶ ರಾಶಿ, 12ನೇ ರಾಶಿ ಯಾವುದು? ಮೀನ ರಾಶಿ. ಮೀನ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮೀನ ರಾಶಿಯವರು ಕಾಯ್ತಾ ಇದ್ದೀರಲ್ಲ, ಪಂಚಗ್ರಹಗಳು ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಶತ್ರುಗಳಿಂದನೂ ಸಮಸ್ಯೆ, ಉದ್ಯೋಗದಲ್ಲೂ ಕೂಡ ಸಮಸ್ಯೆ, ಏರುಪೇರುಗಳು. ಇನ್ನು ಫೈನಾನ್ಷಿಯಲ್ ಪೊಸಿಷನ್, ನೀವು ಮಾಡುವಂತಹ ಬುದ್ಧಿ ವಿದ್ಯೆಯಿಂದ ಧನ ಪ್ರಾಪ್ತಿ ಆಗ್ಬೇಕು. ಇಲ್ಲ ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ಬೋದು, ಅಥವಾ ನಿಮಗೆ ಅನಾರೋಗ್ಯ ಮೀನರಾಶಿ ಜಾತಕರಿಗೆ ಉಂಟಾಗುವಂಥದ್ದು. ಮಾನಸಿಕವಾಗಿ ಅಸಮತೋಲನ ಉಂಟಾಗುವ ಸಾಧ್ಯತೆಗಳಿದೆ. ಜಾಗ್ರತೆ ಮೀನರಾಶಿ ಜಾತಕರು. ಹಾಗಾದ್ರೆ ಮೀನರಾಶಿ ಜಾತಕರಿಗೆ 2 ದಿನ ಸೋಮವಾರ, ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಮಕ್ಕಳಿಗೆ ಅನಾರೋಗ್ಯ, ಧನ ನಷ್ಟ, ಟೈಮ್ ಚೆನ್ನಾಗಿರಲ್ಲ, ಸಾಮಾನ್ಯವಾದ ಅನಾರೋಗ್ಯ ಉಂಟಾಗ್ಬೋದು. ಆದ್ರೆ ಈ ವಾರ ನಿಮಗೆ ಒಟ್ಟು 5 ದಿನ ಶುಭ ಕಾಲ. ಸೋಮವಾರ, ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ವ್ಯಾಧಿಗಳು ನಿವಾರಣೆ ಆಗುತ್ತೆ, ಧನಲಾಭ ಉಂಟಾಗುತ್ತೆ. ನಿಮ್ಮ ಗೃಹದಲ್ಲಿ ಶಾಂತಿಯ ವಾತಾವರಣ ಅನ್ನುವಂಥದ್ದು ನೆಲೆಸುತ್ತೆ. ಹೀಗೆ ಮೀನರಾಶಿಯವರಿಗೆ ವಾರದ ಕೊನೆ 5 ದಿನ ಶುಭ ಕಾಲಗಳು, ಶುಭ ಫಲಗಳು ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾ
ಪ್ರಿಯ ವೀಕ್ಷಕರೇ, ನನಗೆ ನಿಮ್ಮೆಲ್ಲ ಯಾವುದೇ ರಾಶಿಯಾಗಿರ್ಲಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ಶುಭ ಫಲಗಳು ಪ್ರಾಪ್ತಿಯಾಗ್ಲಿ ಅನ್ನುವಂತಹ ಉದ್ದೇಶ ಇರುತ್ತೆ. ಆದ್ರೆ ಕೆಲವು ಗ್ರಹಗಳು ನಿಮಗೆ ಶುಭ ಫಲಗಳು, ಕೆಲವು ಗ್ರಹಗಳು ಅಶುಭ ಫಲಗಳು ಕೊಡೋದ್ರಿಂದ ನಿಮಗೆ ಏನೇನಾಗುತ್ತೆ, ಒಳ್ಳೇದು ಕೆಟ್ಟದು ಅನ್ನುವಂಥ ವಿಷಯ ಹೇಳ್ಬೇಕಾಗುತ್ತೆ. ಆದ್ರೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ. ನೀವೆಲ್ಲ ನಿಮ್ಮ ಇಷ್ಟ ದೇವರನ್ನ ಒಂದು ನಿಮಿಷ ಪ್ರಾರ್ಥನೆ ಮಾಡಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಿಮಗೆ ಉತ್ತಮವಾದ ಆರೋಗ್ಯ, ಮನಸ್ಸಿಗೆ ಶಾಂತಿ, ನಿಮ್ಮ ಜೀವನದಲ್ಲಿ ಎಲ್ಲಾ ಕೆಲಸ ಕಾರ್ಯಗಳು ಆಗ್ಲಿ, ನಿಮ್ಗೆ ಮಂಗಳ ಆಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದೀನಿ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.